ಹಾಯ್ ಗೀತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ ವಿಶೇಷ ಸ್ವಾಗತ. ಬುಧವಾರ ಸುತ್ತಮುತ್ತಲಲ್ಲಿ ಜಾತ್ರೆ ನಡೀತಿದೆ. ಜಾತ್ರೆಗೆ ಹೋಗ್ಬಿಟ್ಟು ಹೊರಗಡೆ ಬೆಳ್ಳಿ ರಥೋತ್ಸವ ಹೊರಗಡೆ ರಥ ನಂತರ ಹೊರಗಡೆನೂ ಬೆಳ್ಳಿ ರಥ ಎಳಿಬೇಕು, ಹೊರಗಡೆನೂ ರಥ ತುಂಬ ಚೆನ್ನಾಗಿತ್ತು. ನಾವು ನೋಡಿ ಆನಂದಿಸಿದ್ವಿ. ಮತ್ತು ನಂತರ ಅದು ನಾವು ಮುಂಚೆ ದಂಡಿಮರಮ್ಮನ ದರ್ಶನ ಮಾಡಿ ನಂತರ ಸುತ್ತೂರು ಜೊತೆ ಜಾತ್ರೆಗೆ ಹೋಗಿದ್ದು. ಅಲ್ಲೇ ಸುತ್ತಮುತ್ತಲಲ್ಲಿ ಫ್ಲವರ್ ಶೋ ನಡೀತಿತ್ತು. ಕೃಷಿ ಸಮ್ಮೇಳನ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಅದೆಲ್ಲ ನೋಡ್ಕೊಂಡು ನೋಡ್ತಾ ಇದ್ದೀರ. ತರಕಾರಿ ಬೇರೆ ಯಾವ್ಯಾವ ಥರ ನಾವು ನೋಡೇ ಇರೋಲ್ಲ ಆ ಥರ ಎಲ್ಲ ತರಕಾರಿ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ. ಆಮೇಲೆ ಕೃಷಿಗೆ ಸಂಬಂಧಪಟ್ಟು ಏನೇ ವಸ್ತುಗಳಾದ್ರೂ ಅಲ್ಲಿ ಸಿಗ್ತಾಯಿದ್ವು. ತಗೊಳ್ಳೋರು ತಗೋಬೋದಾಗಿತ್ತು. ಮತ್ತು ಬಿತ್ತನೆ ಬೀಜಗಳು ಮತ್ತು ತರಕಾರಿ ಬೀಜಗಳೆಲ್ಲ ಸಿಗವು. ಮತ್ತು ತುಂಬ ಚೆನ್ನಾಗಿ ಮಾಡಿದರು. ಎಷ್ಟು ಚೆನ್ನಾಗಿ ಗಿಡಗಳು ಅಂದರೆ ನೋಡೋಕ್ಕೆ ಕಣ್ಣು ಸಾಲದು. ಅಲ್ಲಿ ನಾನು ನೋಡ್ಕೊಂಡು ಫ್ಲವರ್ಸು ಮತ್ತು ಫ್ಲವರ್ಸಲ್ಲಿ ನಾನಾ ಥರ ತರಕಾರಿಯಲ್ಲೂ ನಾನಾ ಥರ ಕಲರ್ ತರಕಾರಿ ನಾನು ನೋಡೇ ಇರಲಿಲ್ಲ. ಆ ಥರ ಸೊಪ್ಪುಗಳಲ್ಲೂ ಅಷ್ಟೇ, ಸೊಪ್ಪು ಅಷ್ಟೇ, ಹೂವುಗಳಲ್ಲೂ ಅಷ್ಟೇ. ಮತ್ತು ಚೆರಿ ಟೊಮೊಟೊಸು, ಚೆಂಡು ಹೂವು, ನಾನಾ ಥರ ಹೂವುಗಳಷ್ಟೇ. ನಾನು ಅಲ್ಲಿ ಓದೋಕ್ಕೆ ಜನಸಾಗರ, ತುಂಬ ಜನಸಾಗರ ತುಂಬ ಹೋಗ್ಬಿಟ್ಟಿದ್ರು. ಅದರಿಂದ ನಾವು ನೋಡ್ಕೊಂಡು ಚೆನ್ನಾಗಿ ನೋಡ್ತಾ ಇರ್ಬೋದು. ಕೃಷಿಗೆ ಸಂಬಂಧಪಟ್ಟಿದ್ದ ವಸ್ತುಗಳು ಇಲ್ಲೇ ಸಿಗ್ತಾ ಇರುತ್ತೆ. ತಗೊಳ್ಳೋರು ತಗೋತಾ ಇರ್ಬೋದು. ಏನು ಬೇಕು ಇದು ಹಸು ಕರು ಹೆಂಗೆ ಹೊಟ್ಟೆ ಒಳಗಡೆ ಹೆಂಗಿರುತ್ತೋ ರಿಯಾಲಿಟಿ ಹಂಗೆ ತೋರಿಸ್ತಾ ಇದ್ರು. ಅದರೊಳಗಡೆ 6 ತಿಂಗಳದು 3 ತಿಂಗಳದು ಹೇಗಿರುತ್ತೆ. ನಾನು ತೋರಿಸ್ತಾ ಇರೋದು 8 ತಿಂಗಳದು ಕರು. ಚೆನ್ನಾಗಿದೆ ಮಾತ್ರ. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ಇಲ್ಲೆಲ್ಲ ನೋಡ್ಬೋದು. ಮತ್ತು ನೆಕ್ಸ್ಟು ಹೋಗ್ತಾ ನಿಮಗೆ ಡ್ರೋನ್ ಸಿಗುತ್ತೆ ನೋಡಿ. ಡ್ರೋನು ಇವ್ರು ನಮ್ಮ ಮನೆಯವ್ರ ಫ್ರೆಂಡ್ಸು ಇಬ್ಬರು ಜೋಡಿ ನೋಡ್ತಾ ಇದ್ದೀರ. ಮಗ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ಇಲ್ಲಿದೆ. ದೇವಸ್ಥಾನದ ಪ್ರಸಾದ ತೊಗೊಂಡು ಮನೆ ಕಡೆ ಹೊರಟ್ವಿ. ಮನೆ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿದೆ. ತಗೊಂಡ್ಬಿಟ್ಟು ಹೊರಟ್ವಿ ಮನೆಗೆ. ಶುಕ್ರವಾರ ಲಾಸ್ಟು ಯಾರೇ ಹೋಗೋದಾದರೂ 31ನೇ ತಾರೀಕು ಜನವರಿ 31 ಹೋಗ್ಬಿಟ್ಟು ಬಂದ್ಬಿಡಿ. ದೇವ್ರ ದರ್ಶನ ಚೆನ್ನಾಗಾಯಿತು. ಒಳಗಡೆ ಎಲ್ಲ ನಮಗೆ ಜನಸಾಗರ ಮಾತ್ರ ಇದೆ. ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಪ್ರಸಾದ ತಗೊಂಡು ಕಡೆ ಹೋದ್ವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.